ಇನ್ನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಆರೋಪಿಗಳನ್ನು ಹಾಜರುಪಡಿಸಲಾಗಿದೆ. ಬೆಂಗಳೂರಲ್ಲಿ 26 ಜನ ತನಿಖಾಧಿಕಾರಿಗಳ ವಿರುದ್ಧ ನ್ಯಾಯಾಧೀಶರು ಗರಂ ಆಗಿದ್ದಾರೆ. ಎಲ್ಲ ಆರೋಪಿಗಳದ್ದು ಒಂದೇ ಅರೆಸ್ಟ್ ಮೆಮೊ ಇದೆಯಲ್ಲ, 4 ಜನ ಅರೆಸ್ಟ್ಗೂ ಒಂದೇ ಮೆಮೊ ಇದೆಯಲ್ಲ, ಯಾಕೆ ಹೀಗಾಯಿತು? ಎಲ್ಲ ಆರೋಪಿಗಳ ತಂದೆ ಒಬ್ಬರೇನಾ ಅಂತ ಪ್ರಶ್ನೆ ಮಾಡಿರೋದು. ನ್ಯಾಯಾಧೀಶರು ತನಿಖಾಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಏನಂತ? ಎಲ್ಲ ಆರೋಪಿಗಳದ್ದು ಒಂದೇ ಅರೆಸ್ಟ್ ಮೆಮೊ ಹೆಂಗೆ, ಇಂಡಿವಿಜುವಲ್ ಆಗಿ ಅರೆಸ್ಟ್ ಮೆಮೊ ಯಾಕೆ ತಂದಿಲ್ಲ? ಹಾಗಾದರೆ ಎಲ್ಲರ ತಂದೆನೂ ಒಬ್ಬರೇನಾ? 4 ಜನಕ್ಕೆ ಒಂದೊಂದು ಅರೆಸ್ಟ್ ಮೆಮೊ ಹೆಂಗೆ ಮಾಡ್ತೀರಾ? ಯಾಕೆ ಇಂಡಿವಿಜುವಲ್ ಮೆಮೊ ರೆಡಿ ಮಾಡ್ಕೊಂಡು ಬಂದಿಲ್ಲ, ಅರೆಸ್ಟ್ ಮೆಮೊ? ಈ ಪ್ರಶ್ನೆಯನ್ನು ನ್ಯಾಯಾಧೀಶರು ಇವತ್ತು ಕೇಳಿರ್ತಕ್ಕಂಥದ್ದು. ಹಾಗಾದರೆ ತನಿಖಾಧಿಕಾರಿಗಳು ಆತುರಾತುರದಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರ? ಕನಿಷ್ಠ ಒಂದು ಅರೆಸ್ಟ್ ಮೆಮೊ ಕೂಡ ಮಾಡಿಲ್ವಾ? ಸೊ ಯಾಕೆ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ಇದನ್ನು ಕೋರ್ಟೇ ಪ್ರಶ್ನೆ ಮಾಡಿದೆ, ನಾವು ಮಾಡ್ತಾ ಇರೋದಲ್ಲ. ಮಾನ್ಯ ನ್ಯಾಯಾಧೀಶರು ಕೇಳಿರ್ತಕ್ಕಂಥ ಪ್ರಶ್ನೆ. ನೀವು 22 ಜನನೋ 26 ಜನನೋ ಎಷ್ಟು ಜನನ ನೀವು ಅಲ್ಲಿ ಹಾಜರುಪಡಿಸಿದ್ದೀರಾ, ಅಷ್ಟು ಜನಕ್ಕೂ ಇಂಡಿವಿಜುವಲ್ ಮೆಮೊಗಳು ಇರಬೇಕು, ಅರೆಸ್ಟ್ ಮೆಮೊ. ಯಾಕೆ ಅಂದರೆ ಇಲ್ಲಿ ಒಂದೇ ದೂರಲ್ಲ ದಾಖಲಾಗಿರೋದು, ಒಟ್ಟು 6 ದೂರುಗಳು ದಾಖಲಾಗಿವೆ. 6 ದೂರುಗಳಲ್ಲೂ ಬೇರೆ ಬೇರೆ ಹೆಸರಿದೆ FIRನಲ್ಲಿ, 6 FIRನಲ್ಲಿ. ಸೊ ಹಾಗಾಗಿ ಇಂಡಿವಿಜುವಲ್ ಅರೆಸ್ಟ್ ಮೆಮೊ ಬೇಕು ಅಂತಕ್ಕಂಥದ್ದು.